ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ತ ಇಷ್ಟು ಬೆಳಕ ಇಷ್ಟು ವೀಕ್ಷಕರ ಮನಮುಟ್ಟಕ ಏನ್ ಕಾರಣ, ಇದ್ರ ಹಿಂದೆ ಯಾರ್ಯಾರು ಅದಾರ ಅಂತ ಬಹಳಷ್ಟು ಮಂದಿ ನಾನು ಕಮೆಂಟ್ ಮಾಡಿ ಫೋನ್ ಮಾಡಿ ಕೇಳ್ತಿರ್ತಾರ. ನನಗೂ ಖುಷಿ ಅನಿಸ್ತೈತಿ ನಿಮ್ ಮುಂದೆ ಹೇಳಕ. ಯಾಕಂದ್ರ 6 ವರ್ಷದಾಗ ಅಂದ್ರೆ ಇನ್ ಮೇ ಏಪ್ರಿಲ್ ಎಂಡ್ ಮೇಕ್ 6 ವರ್ಷ ಮುಗ್ಯಾಕ್ ಬರ್ತಾವು. ಈ ಗರ್ದಿ ಗಮ್ಮತ್ತಿಂದ ಯಾರ್ಯಾರ ಅದಾರ ಅಂತ ಹೇಳಕ್ ನನಗೂ ಬಹಳ ಹೆಮ್ಮೆ ಅನಿಸ್ತೈತಿ. ನಾನಿ ಅನ್ನೋ ಘಟಾನುಘಟಿಗಳು ಪಿ ಲಂಕೇಶ್ವರ ಜೊತೆ ಸಂಬಂಧ ಹೊಂದವ್ರ, ಲಂಕೇಶ್ವರ ಜೊತೆ ಬರ್ದವ್ರ, ರವಿ ಬೆಳಗೆಯವ್ರ ಜೊತೆ ಬರ್ದವ್ರ. ಸಾಹಿತ್ಯ ನಮ್ ತಂದೆಯವರು ಲಂಕೇಶ್ ಪತ್ರಿಕೆ ಬರಿತಿದ್ರು, ಪ್ರಪಂಚ ಪತ್ರಿಕೆಗೆ ಬರಿತಿದ್ರು ಪಾಟೀಲ್ ಪುಟ್ಟಪ್ಪನವ್ರು. ಆ ಪಾಟೀಲ್ ಪುಟ್ಟಪ್ಪನ ಕೂಡ ಇದ್ದವ್ರು ಇನ್ನೂ ಅದಾರ ಕೆಲವು ಮಂದಿ. ಅನೇಕ ಜನ ಸಾಹಿತಿಗಳು, ಚಿಂತಕರು, ರಿಟೈರ್ಡ್ ಜಡ್ಜ್ಗಳು, ವಕೀಲು, ಡಾಕ್ಟರು, ಪ್ರಗತಿಪರ ಚಿಂತಕರ ಒಂದು ಟೀಮ್ ಅನ್ನ ಗರ್ದಿ ಗಮ್ಮತ್ ಗುಡಿ ಐತಿ. ನಾವ್ ಯಾವಾಗಾರ 2-3 ತಿಂಗಳಿಗೊಮ್ಮೆ ಕೂಡ್ತಿರ್ತೇವೆ. ಅವ್ರ ಮಾರ್ಗದರ್ಶನ ಮಾಡ್ತಿರ್ತಾರ ನನಗೆ. ಇನ್ನೂ ಅನೇಕ ಜನ ಅದಾರ. ನಾನು ಎಲ್ಲ VIP ಗಳ ಗರ್ದಿ ಗಮ್ಮತ್ ಗುಡಿ ಅದಾರ. ಗರ್ದಿ ಗಮ್ಮತ್ ಅವ್ರು ಗೈಡ್ ಮಾಡ್ತಾರೆ ಯಾವ ವಿಷಯ ಹೇಳ್ಬೇಕಂತೇಳಿ. ಅದ್ರಾಗಿಂದ ಒಂದ್ 10-20% ಅಟ್ಟೆ ಹೇಳ್ತಿರ್ತೇನೆ. ಯಾಕಂದ್ರೆ ಅವರಷ್ಟು ಶಾನ್ಯಾನ ಅಲ್ಲ, ಆದ್ರೆ ಜನರ ಮನಸ್ಸಿಗೆ ಮುಟ್ಟುವಂಗ ಹೇಳ್ತಿರ್ತೇವ್ ನಾವು. ಮೊನ್ನೆ ಒಂದ ವಿಷಯ ಚರ್ಚೆ ಬಂತ. ಈ ದೇಶದಾಗ ಸೇವಕರು ಯಾರ, ಮಾಲಕರು ಯಾರ ಅನ್ನೋ ಒಂದು ದೊಡ್ಡ ಚರ್ಚೆ ನಡೀತು. ಸುಮಾರು 2.5-3 ತಾಸು ಚರ್ಚೆ ನಡೀತದ. ಎಲ್ಲಾರು ಭಾಗವಹಿಸಿದ್ರ ಅದ್ರಾಗ. ಅವ್ರು ಮಾತಾಡಿದ್ ನಾ ಕೇಳ್ಕೊತ ಕುಂತೀನಿ. ಅಲ್ಲಿ ನಡೆದಂತ ಘಟನೆ ನಿಮ್ ಮುಂದೆ ಹೇಳ್ತಾನೆ. ಇದಕ್ಕ ಕರೆ ಅಂದ್ರ ಕಮೆಂಟ್ ಮಾಡ್ರಿ, ತಪ್ಪ ಅಂದ್ರ ಕರೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮಗ್ ಬಿಟ್ಟಿದ್ದದ. ಈ ದೇಶಕ್ಕ ಮಾಲಕರು ಯಾರ ಒಂದು ಪ್ರಶ್ನೆ ಚಾಲು ಆಗ್ತದ. ಸೇವಕರು ಯಾರ, ಮಾಲಕ್ ಮೊದಲ ರಾಜ ಮಹಾರಾಜರಿದ್ರು, ಆ ನಂತರ ಬ್ರಿಟಿಷರು ಬಂದ್ರು, ಆ ನಂತರ ನಮಗ್ ಸ್ವಾತಂತ್ರ್ಯ ಸಿಕ್ತು, ಜನರಿಂದ ಜನರಿಗಾಗಿ ಜನರೇ ಆಳುವ ಸರ್ಕಾರ ಅಂತಾತು. ಒಟ್ಟಾರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತ. ಒಂದ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಏನೇನ್ ಶಾಸಕಾಂಗ ಏನೇನ್ ಮಾಡ್ಬೇಕಲ್ಲ ಅವನ್ ಒಂದ್ ಹಂಚಿಕೊಟ್ರವ್ರು. ಯಾರ್ಯಾರು ಯಾವ್ಯಾವ ಜವಾಬ್ದಾರಿಗಳು ಅದಾವ ಅನ್ನೋದು. ಈಗ ನೋಡ್ರಿ ನೀವು 25-30 ವರ್ಷದ ಹಿಂದ ರಾಜಕಾರಣಿಗಳು ಟಿಕೆಟ್ ಕೊಟ್ರು ಬ್ಯಾಡ್ ಅಂತಿದ್ರ. 10 ರೂಪಾಯಿ ಕೊಡ್ತಿರಾಕಿಲ್ಲ, ಊರಿಗೆ ಹೋಗಿ ಹೇಗೆ ನಮಸ್ಕಾರ ಮಾಡಿ ಬರ್ತಿದ್ರ. ಭ್ರಷ್ಟಾಚಾರ ಅನ್ನೋದು ಇರಾಕಿಲ್ಲ. ಅಧಿಕಾರಿ ವರ್ಗನು ನಾವ ಸೇವಕರಂತೇಳಿ ನಮ್ಮನ್ ಮಾಲಕರಂತ ತಿಳಿದ್ ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತು ಏನಾಗೈತಿ, 20-30 ವರ್ಷದೊಳಗ ನೀವು ನೋಡ್ರಿ, ಬೆಳಿಗ್ಗೆ 7 ಗುಡ್ದ ನಾವು ಟ್ಯಾಕ್ಸ್ ತುಂಬ್ತೇವ್. ಬೆಳಿಗ್ಗೆ 7 ಗುಡ್ದ BP ಗುಳಿಗಿ, ಶುಗರ್ ಗುಳಿಗಿ, ಆಮ್ಯಾಗ ಪೇಸ್ಟ್ ತಿಕ್ಕುದ, ಬ್ರಷ್, ಸೋಪ, ಅರಿವಿ, ಅಂಚಡಿ, ಪೆಟ್ರೋಲ, ಡೀಸೆಲ್, ಗಾಂಧಿ ಎಣ್ಣಿ, A to Z ನೀವು ಏನೇ ತಗೊಂಡ್ರು ಅದ್ರ ಮ್ಯಾಗ ಟ್ಯಾಕ್ಸ್ ಇರ್ತೈತಿ. ಗಡಿಯಾಳ ಆತು, ಏನ್ ಬೇಕಾದ್ ನೀವು ಏನ್ ತಗೋರಿ. ನೀವು ಯಾವ್ದೋ ಒಂದ್ ವಸ್ತು 90-95% ನಾವು ಏನ್ ಖರೀದಿ ಮಾಡ್ತೇವೆ ಎಲ್ಲ ಟ್ಯಾಕ್ಸ್ ನಾವು ಸರ್ಕಾರ ಕೊಡ್ತೇವೆ. ಅದನ್ನ ಪಗಾರ ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಕೊಡ್ತಾರ. ಟ್ಯಾಕ್ಸ್ ಅನ್ನ ಪಗಾರದ. ಆದ್ರೆ ಇತ್ತೀಚಿನ ದಿನಮಾನದಾಗ ನೋಡ್ರಿ ನೀವು, ಅಧಿಕಾರಿಗಳ ಏನಾಗೈತೆ ಅಂದ್ರೆ, ಅಧಿಕಾರಿಗಳು ಇವತ್ತ ಏನ ಅಲ್ಲಿ ಯಾವ್ದೋ ಒಂದು ಪೋಸ್ಟಿಂಗ್ ಕೊಟ್ಟು ಬಂದವ್ರಿಗೆ ಅಷ್ಟೇ ಜನ ಮಾತಾಡಿದ್ ಹೇಳ್ತೀನ. ಪೋಸ್ಟಿಂಗ್ ತಗೊಂಡ್ಬರ್ತಾರ, ಚಲೋ ಪೋಸ್ಟಿಗೆ ಇಲ್ಲಿಗಲ್ಲ ಕೆಲಸ ಮಾಡುದು, ರೊಕ್ಕ ತಗೊಳ್ಳೋದು. ರಾಜಕಾರಣಿಗಳು ನೋಡ್ರಿ ಇವತ್ತು ಏನ್ ಅವ್ರ ಗಾಡಿ ಗೋಡ ಅವ್ರು ಬೇಕಾದವ್ರನ್ನ ಹಾಕೊಂಡ್ ಬರ್ತಾರ. ಇವತ್ತ ಬಹುಪಾಲು ಜನ ರಾಜ್ಯದಾಗ ಜನ ರೊಕ್ಕ ಕೊಡುದು, ಆರಿಸಿ ಬರುದು, ಮುಂದ್ ಯಾರ ಕೆಲ್ಸಾನು ಮಾಡಂಗಿಲ್ಲ. ಏನ್ ಅನುದಾನ ಬರ್ತೈತಿಲ್ಲ ಅದ್ರಾಗ ಇಂತಿಷ್ಟು ಯಾಕಂದ್ರೆ ಕಾಂಟ್ರಾಕ್ಟರ್ಗಳು ಹೇಳತ್ತಾರ ಇಷ್ಟು ಪರ್ಸೆಂಟೇಜ್ ಕೊಡ್ತೇವೆ ಅಂತೇಳಿ. ಅಂದ್ರೆ ಒಟ್ಟಾರೆ ಏನಾಗೈತಂದ್ರ ಈ ದೇಶದಾಗ ಮಾಲೀಕರ, ರಾಜಕಾರಣಿಗಳು, ಅಧಿಕಾರಿಗಳು ಅಂತ ಚರ್ಚಾ ಜೋರ್ ನಡೀತದ. ಇವತ್ತ ಅಲ್ಲಿ ಬಹಳಷ್ಟು ಜನ ಬುದ್ಧಿವಂತರಂದ್ರ ಈ ದೇಶದಾಗ ಮಾಲಕರಂದ್ರ ರೈತರು ಮತ್ತೆ ನಾವು ಟ್ಯಾಕ್ಸ್ ತುಂಬವ್ರು. ಯಾಕಂದ್ರೆ ಪ್ರತಿಯೊಂದು ಟ್ಯಾಕ್ಸ್ ಬ್ಯಾಗ ಸರ್ಕಾರ ನಡಿತೈತಿ. ರಾಜಕಾರಣಿಗಳು ಪಗಾರ ಕೊಡ್ಬೇಕಾದ್ರು ಈ ಟ್ಯಾಕ್ಸ್ ದಾಗಿಂದನ ಕೊಡ್ತಾರು. ಅಧಿಕಾರಿಗಳಿಗೆ ಪಗಾರ ಕೊಡ್ಬೇಕಾದ್ರು ಏನ್ ನಾವು ಟ್ಯಾಕ್ಸ್ ತುಂಬ್ತೇವೆ. ಇದೆ ಅಂದ್ರೆ ನಾವ ಮಾಲಕರ, ರೈತರ ಮತ್ತು ಈ ನಾಗರಿಕರ, ದೇಶದ ನಾಗರಿಕರನ್ನ ಮಾಲಕರೇ. ಯಾಕಂದ್ರ ಜನರಿಂದ ಜನರಿಗಾಗಿ ಜನರೇ ಆಳುವ ಒಂದು ಪದ್ಧತಿ ಸರ್ಕಾರ ಇವತ್ ನಮ್ಮ ದೇಶದೊಳಗೈತಿ. ಆದ್ರೆ ಒಟ್ಟಾರೆ ಇಲ್ಲಿ ಉಲ್ಟಾ ಪಲ್ಟಿ ಆಗೈತಿ. ಈಗ ಒಟ್ಟ ರಾಜಕಾರಣಿಗಳ ತಮ್ಮ ಆರಿಸಿ ಬಂದ್ರಂದ್ರ ತಮ್ಮ ವಿರೋಧಿಗಳು ಯಾರದಾರು ಆ ಕೆಲಸ ಮಾಡ್ದಂಗ ಅಡ್ತಡೆ ಅಧಿಕಾರಿಗಳಿಂದ ಮಾಡಿಸೋದು, ಕಾನೂನು ಬದ್ದಿದ್ದು ಕೆಲಸ ಮಾಡ್ಕೊಡಂಗಿಲ್ಲ. ಎಲ್ಲಿ ಹೋಗ್ರಿ ನೀವು ಅಂತಾರ ಅವ್ರು ರಾಜಕಾರಣಿಗಳು. ಅಧಿಕಾರಿಗಳನ್ನ ಹಂಗ ನಮ್ಮನ್ನ ರಕ್ಷಣಾ ಮಾಡ್ತಾರವ್ರ, ನಮ್ ಟ್ರಾನ್ಸ್ಫರ್ ಮಾಡ್ಕೊಂಡಾರ, ಅವ್ರನ್ನ ತೋರಿಸ್ಬೇಕಂತೇಳಿ. ಯಾಕಂದ್ರೆ ಅವ್ರು ಏನ್ ಪುಕ್ಕಟ್ ಬಂದಿರೋದಿಲ್ಲ. ಅವ್ರ ಅಪಾಯಿಂಟ್ಮೆಂಟ್ಗಳು ನೋಡ್ರಿ ನೀವು, UPSC ಬಿಟ್ರೆ ಆಲ್ಮೋಸ್ಟ್ ಆಲ್ ಸ್ಟೇಟ್ ಸರ್ಕಾರ ಏನ್ ಮಾಡ್ತಾವ ಅಪಾಯಿಂಟ್ಮೆಂಟ್ಗಳ್ದಾಗ ಅವ್ರು ಏನೋ ತಿಂದ್ ಮಾಡ್ತಾರೋ ಅಂತೇಳಿ ಏನೋ ಒಂದ್ ಕೆಲಸ ಮಾಡ್ತಾರೋ, ಯಾವ್ದೋ ಒತ್ತೈಕ್ ಮಾಡ್ತಾರ. ಮಂದಿ ಮಾತಾಡಿದ್ದೇವೆ ಅದನ್ನ, ಮಾಡ್ತಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಆದ್ರೆ ಮೊನ್ನೆ ಒಬ್ಬ ಯಾವ ಇನ್ಸ್ಪೆಕ್ಟರ್ 50 ಕೋಟಿ ಕೊಟ್ಟು ಬಂದನು, 5 ಲಕ್ಷ ಕೊಟ್ಟು, 5 ಕೋಟಿ ಕೊಟ್ಟು ಬಂದನು, 2 ಕೋಟಿ ಕೊಟ್ಟು ಬಂದನು. ಈಗ ಅಂತಾರೆ ಯಾವ ಆಫೀಸರ್ ಅಂತ ಹೋಗ್ರಿ ನೀವು, ನಿಮ್ ಕೂಡ ಆತ್ಮೀಯರಿದ್ರ ಹಂಗ ಬಂದಿಲ್ಲ ಅಂತೂ ಮಾತಾಡ್ತಿರ್ತಾರೆ. ಇದನ್ನ
ಯಾಕಂದ್ರೆ ಕೊಟ್ಟ ತಗೊಂಡ್ ಗೊತ್ತ ಆದ್ರೆ ಒಟ್ಟಾರೆ ವ್ಯವಸ್ಥೆ ಹದಗೆಟ್ಟು ಹೋಗೈತೆ. ಆದ್ರೆ ನಾನು ಒಂದೇ ಏನ್ ಹೇಳ್ತೇನೆ, ಈ ಸ್ವತಂತ್ರ ಭಾರತದೊಳಗ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದ ಮ್ಯಾಗ ನಾವು ಕೊಟ್ಟ ಪಗಾರ ಮ್ಯಾಗ, ನಾವು ಕೊಟ್ಟ ಟ್ಯಾಕ್ಸ್ ಮ್ಯಾಗ ನೀವು ಪಗಾರ ತಗೋತೀರಿ, ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳು, ಪ್ರಧಾನ ಮಂತ್ರಿಯಿಂದ ಹಿಡಿದು ಹೇಳ್ತಾನೆ ಕ್ಯಾಬಿನೆಟ್ ಕೇಂದ್ರದಾಗ್ಲಿ ರಾಜ್ಯದಾಗ್ಲಿ ಮಂತ್ರಿಗಳಾತು ಅಧಿಕಾರಿಗಳು, IAS KS IPS IRS ಎಷ್ಟು ಜನ ಅಧಿಕಾರಿ ಡಿ ಕ್ಲಾಸ್ ಮಟ್ಟ ನಾವು ಕೊಟ್ಟ ಟ್ಯಾಕ್ಸ್ ಮ್ಯಾಗ ನೀವು ಪಗಾರಗಳು ತಗೋತಿರ್ತಾರೆ. ಅಂದ್ರೆ ನಮ್ಮ ಸೇವಕರು ನೀವು, ನಮ್ಮ ಸೇವಾ ಮಾಡೋದು ಕಲೀರಿ ನೀವು ಅಂದಾಗ ಮಹಾತ್ಮ ಗಾಂಧೀಜಿಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟದ್ದ ಮುಟ್ತೈತೆ. ಆದ್ರ ನಮ್ದ ಟ್ಯಾಕ್ಸ್ ತಗೊಂಡ್ ನಮ್ದ ಪಗಾರ ತಗೊಂಡ್ ನಮಗನ ಗುರ್ರ ಅಂತೇಳಿ ರಾಜಕಾರಣಿಗಳ ಈ ಅಧಿಕಾರಿ ವರ್ಗ ಏನ್ ಮಾಡತೈತ್ಲ, ಇದು ಮುಂದಿನ ದಿನಮಾನದಾಗ ನಿಮ್ಗೊಂದ್ ಎಚ್ಚರಿಕೆ ಸಂದೇಶ ಕೊಡತ್ತೇವ್ ನಾವು. ಯಾಕಂದ್ರೆ ಜನ ಜಾಗೃತ ಆಗೈತೆ. ಒಟ್ಟಾರೆ ಈ ಸೋಷಿಯಲ್ ಮೀಡಿಯಾ ಅಂಕ್ಯ ಏನ್ ಇದ್ದದನ್ನ ಎಲ್ಲಾ ಕಡೆ ಹೇಳತ್ತಾವ. ಆದ್ರ ನಿಮ್ಮ ವರ್ತನೆ ಬದಲಿ ಮಾಡ್ಕೊಲಿಲ್ಲ ಅಂದ್ರ, ರಾಜಕಾರಣಿಗಳು ಅಧಿಕಾರಿಶಾಹಿಗಳು ನೀವು ವರ್ತನೆ ಬದಲಿ ಮಾಡ್ಕೊಲಿಲ್ಲ ಅಂದ್ರ ನೀವು ಯಾವತ್ತಿದ್ರು ನಮ್ಮ ಸೇವಕರನ್ನ ನೀವು ಮಾಲಕರಾಗಕ್ ಸಾಧ್ಯ ಇಲ್ಲ ರಾಜಕಾರಣಿಗಳು. ಯಾಕಂದ್ರ ನಿಮ್ನ 5 ವರ್ಷಕ್ಕೊಮ್ಮೆ ಸೇವಕರು ಮಾಡುದು ನಮಗ್ ಗೊತ್ತೈತಿ, ಮನಿಗ್ ಕಳ್ಸುದನು ಈ ಪ್ರಜಾಪ್ರಭುತ್ವ ಕಾಯ್ದೆ ಒಳಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ, ಮತದಾನ ಮೂಲಕ ಏನ್ ಬೇಕಾದ್ ಮಾಡುದು ಗೊತ್ತೈತೆ. ಆಮ್ಯಾಗ ಅಧಿಕಾರಿಗಳು ನೀವೇನಾದ್ರೂ ರಾಜಕಾರಣಿಗಳು ಇವ್ರ ಮಾತು ಕೇಳಿ ಭ್ರಷ್ಟಾಚಾರದಾಗ ತೊಡಗಿರಂದ್ರೆ ನಿಮ್ಗೂ ಅದಾವ, ಬಹಳಷ್ಟು ಅದಾವ. ಲೋಕಾಯುಕ್ತ ಐತಿ, CBI ಐತಿ, ಅನೇಕ ಜನ ಪ್ರಜ್ಞಾವಂತರು ಹುಟ್ಟಿದಾರು. ನೀವು ಅತಿಯಾಗಿ ಮಾಡಕ್ ಹೋಗ್ಬೇಡ್ರಿ. ಎಷ್ಟಾದ್ರೂ ರಾಜಕಾರಣಿಗಳು ಅಧಿಕಾರಿ ವರ್ಗ ನಮ್ಮ ಸೇವಕರಾಗಿ ಕೆಲಸ ಮಾಡ್ರಿ, ಈ ದೇಶಕ್ಕೆ ಇದಾಗ್ತೈತಿ. ಯಾಕಂದ್ರೆ ನೀವು ಸೇವಕರಾಗಿ ಮಾಡ್ಲಿಲ್ಲ ಅಂದ್ರೆ ಮಾಡಿ ಶ್ರೀಲಂಕಾದಾಗ ಅಧ್ಯಕ್ಷನ್ ಕುರ್ಚೆ ಮನ್ಯಾಗಿಂದ ಒಳಗೆ ಹೋಗಿ ಕುರ್ಚೆ ತಗೊಂಡ್ರು. ನೇಪಾಳದಾಗ ಏನಾತ್ ನೋಡಿದಾರೆ, ಶ್ರೀಲಂಕಾದಾಗ ಏನಾತ್ ನೋಡಿದಾರೆ, ಅಫ್ಘಾನಿಸ್ತಾನದಾಗ ಏನಾಗೈತಿ ನೋಡಿದಾರೆ, ಲಿಬಿಯಾದಾಗ ಏನಾಗೈತಿ ನೋಡಿದಾರೆ, ಪಾಕಿಸ್ತಾನದಾಗ ಏನಾಗೈತಿ ನೋಡಿದಾರೆ. ಅಂದ್ರ ನೀವ್ ಈಗೇನ್ ಮಾಡತ್ತಿರಲ್ಲ ಅಧಿಕಾರಿ ವರ್ಗ ಆತು ರಾಜಕಾರಣಿಗಳ ನೋಡತೈತಿ ನಿಮ್ಮನ್ನ, ಆದ್ರ ಮಾತಾಡಕ್ ತಯಾರಿಲ್ಲ. ಆದ್ರ ಮಾತಾಡುವಂತ ಶಕ್ತಿ ಇವತ್ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಬರತ್ತಾವ. ಬಹಳ ಜಾಗೃತಾಗಿ ನೀವು ಒಟ್ಟಾರೆ ಅಧಿಕಾರಿಗಳ ರಾಜಕಾರಣಿಗಳ ಸೇವಕರಾಗಿ ಜನರ ಸೇವೆ ಮಾಡ್ಬೇಕು, ರೈತರ ಸೇವೆ ಮಾಡ್ಬೇಕು ಅಂದಾಗ ನೀವು ನಿಜವಾದ ಸೇವಕರಾಗ್ತಾರೆ. ನೀವು ಮಾಲಕರಾದಾಗ ಜನ ನಿಮ್ಮನ್ನ ಮಾಲಕಗಿರಿಂದ ಹೆಂಗ ತೆಳಗ್ ತರಬೇಕು ಅನ್ನೋದನ್ನ ಜನ ಬಾಳ ವಿಚಾರ ಮಾಡ್ತಾರೋ. ಬರುವ ಚುನಾವಣೆಗಳು ಹಾದಿ ಕಾಯ್ತಾರೋ. ಇದೊಂದು ನಿಮ್ಗ ಎಚ್ಚರಿಕೆ ಗಂಟೆ. ಇಂಥವು ಬಹಳಷ್ಟು ವಿಷಯಗಳು ಚರ್ಚೆ ಆದದನ್ನ ಮತ್ತೆ ನಿಮ್ಗೆ ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ. ನಮಸ್ಕಾರ.